ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತೇನಪ್ಪ ಅಂತಂದ್ರೆ ನಾನು ಜೀವದ ಮೂಲ ಘಟಕವಾದ 9ನೇ ತರಗತಿಯ ಅಧ್ಯಾಯ 5 ಜೀವದ ಮೂಲ ಘಟಕವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಜೀವದ ಮೂಲ ಘಟಕ ಅಂದರೆ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತಂದರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತೀವಿ. ಇದನ್ನು ಮೊದಲು 2 ಜೀವಕೋಶವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ರಾಬರ್ಟ್ ಹುಕ್ ಅಂತ ಹೇಳ್ಬೋದು. 1465ರಲ್ಲಿ ಈ ಒಂದು ಸತ್ತ ಜೀವಕೋಶಗಳೇನಪ್ಪ ಅಂದರೆ ಈ ಒಂದು ಸತ್ತ ಜೀವಿ ಅಂದರೆ ಒಂದು ಜೀವಕೋಶಗಳನ್ನು ಕಂಡುಹಿಡಿತಾರೆ. ಅದೇ ರೀತಿ 1600 ಜೀವಕೋಶ ಅಂದರೆ ಏನಪ್ಪ ಅಂತಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಸೆಲ್ ಅಂತ ಹೇಳ್ತಾರೆ. ಇದಕ್ಕೆ ಲ್ಯಾಟಿನ್ ಭಾಷೆಯಿಂದ ಪಡೆದುಕೊಂಡಿದ್ದಾರೆ. ಇದು ಸೆಲ್, ಇದು ಸಣ್ಣ ಕೋಣೆ ಅಂತ ಅರ್ಥವನ್ನು ಕೊಡ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಜೀವಕೋಶಗಳು ಏನಪ್ಪ ಅಂತಂದರೆ ಇಲ್ಲಿ ನಾವು ಈರುಳ್ಳಿ ಪೊರೆಯ ಮೂಲಕ ಈರುಳ್ಳಿ ಒಂದು ಪೊರೆಯ ಜೀವಕೋಶಗಳನ್ನು ಈ ರೀತಿ ಅವರು ನೋಡ್ತಾರೆ. ಅವರು ಯಾರು ಈ ಲೆವೆನಾಕ್ ಅವರು ಇದು ರಾಬರ್ಟ್ ಹುಕ್ ಅವರು ನೋಡ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಕೆರೆ ನೀರಿನಲ್ಲಿ ಲೆವೆನಾಕ್ ಅವರು ಏನಪ್ಪ ಅಂತಂದ್ರೆ ಕೆಲವು ಜೀವಿಗಳು ಚಲಿಸ್ತಾ ಇರ್ತವೆ. ಅವುಗಳಿಗೇನಪ್ಪ ಅಂತಂದ್ರೆ ಅವರು ನೋಡ್ತಾರೆ. ನೋಡ್ಕೇಸಿ ಜೀವಿಗಳು ಕೂಡ ಏನಪ್ಪ ಅಂದರೆ ಚಿಕ್ಕ ಜೀವಕೋಶಗಳನ್ನು ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಇಲ್ಲಿ ಹೆಚ್ಚಿನ ಜ್ಞಾನಕ್ಕಾಗಿ ಏನು ಕೊಟ್ಟರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಇಲ್ಲಿ 1765ರಲ್ಲಿ ರಾಬರ್ಟ್ ಹುಕ್ ಅವರು ಮೊದಲ ಬಾರಿ ಜೀವಕೋಶನ ಅನ್ವೇಷಣೆ ಮಾಡ್ತಾರೆ. ಅದು ಲೆವೆನಾಕ್ ಅವರು ಏನಪ್ಪ ಅಂತಂದ್ರೆ ಇವ್ರನ್ನೂ ಕೂಡ ಜೀವಂತವಾಗಿರ್ತವಂಥ ಚಲಿಸ್ತಕ್ಕಂಥ ಜೀವಕೋಶಗಳೇನೇನಪ್ಪ ಅಂತಂದ್ರೆ ಒಂದು ಕೆರೆ ನೀರಿನಲ್ಲಿ ನೋಡ್ತಾರೆ. ಅದು ಆದಮೇಲೆ ಏನಪ್ಪ ಅಂದ್ರೆ 1831ರಲ್ಲಿ ಈ ನ್ಯೂಕ್ಲಿಯಸನ್ನು ಕಂಡುಹಿಡಿದವ್ರು ಯಾರಪ್ಪ ಅಂತಾರೆ ರಾಬರ್ಟ್ ಹುಕ್ ಅಂತ. ಆಮೇಲೆ ನೆಕ್ಸ್ಟ್ ಇನ್ನೊಂದು 1839ರಲ್ಲಿ ಪರ್ಕಿಂಜಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಪ್ರೋಟೋಪ್ಲಾಸಮ್ ಅಥವಾ ಸೈಟೋಪ್ಲಾಸಮ್ ಕೋಶ ದ್ರವ ಅಂತ ಹೇಳ್ತೀವಲ್ಲ ಅದು ಕಂಡುಹಿಡಿತಾರೆ. ಆಮೇಲೆ 1838 ಮತ್ತು 39ರಲ್ಲಿ ಕೋಶ ಸಿದ್ಧಾಂತವನ್ನು ಮಂಡನೆ ಇವರು ಸ್ಲೀಡನ್ ಮತ್ತು ಶ್ವಾನ್ ಅವರು ಮಾಡ್ತಾರೆ. 1855ರಲ್ಲಿ ಏನಪ್ಪ ಅಂತಂದ್ರೆ ವರ್ಚೋ ಇವ್ರು ಏನಪ್ಪ ಅಂತಂದ್ರೆ ಈ ಕೋಶ ಸಿದ್ಧಾಂತವನ್ನು ಏನಪ್ಪ ಅಂತಂದ್ರೆ ಕೋಶ ವಿಭಜನೆ ಏನಪ್ಪ ಅಂತಂದ್ರೆ ಮಂಡನೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ 1940ರಲ್ಲಿ ಒಂದು ಕ್ರಾಂತಿ ಆಗ್ತದೆ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಏನಪ್ಪ ಅಂತಂದ್ರೆ ಆವಿಷ್ಕಾರ ಮಾಡತ್ತ. ಆನಂತರ ಏನಪ್ಪ ಅಂತಂದ್ರೆ ಭಾಳಷ್ಟು ಕಣದಗಳನ್ನು ಕಂಡುಹಿಡಿತಾರೆ. ಅವುಗಳ ಕಾರ್ಯವನ್ನು ಏನಪ್ಪ ಅಂತಂದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಜೀವಕೋಶಗಳ ಆಧಾರ ಮಾಡಿ ಜೀವಿಗಳನ್ನು 2 ವಿಧಗಳಲ್ಲಿ ವಿಂಗಡಣೆ ಮಾಡ್ತೀವಿ: ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಜೀವಿಗಳು. ಈ ಏಕಕೋಶ ಜೀವಿಗಳಿಗೆ ಉದಾಹರಣೆ ಏನಪ್ಪ ಅಂತಂದ್ರೆ ಅಮೀಬಾ, ಕಾಮೆಡೋಮೋನಾಸ್, ಪ್ಯಾರಾಮೀಸಿಯಮ್, ಬ್ಯಾಕ್ಟೀರಿಯಾ ಮುಂತಾದವು ಅಷ್ಟೇ. ಬಹುಕೋಶ ಜೀವಿಗಳಿಗೆ ನಾವು ಪ್ರಮುಖವಾಗಿ ಸಸ್ಯಗಳು ಮತ್ತು ಈ ಪ್ರಾಣಿಗಳನ್ನು ಏನಪ್ಪ ಅಂತಂದ್ರೆ ನೋಡ್ತೇವೆ ನಾವು. ಇದು ಜೀವಕೋಶಗಳ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ನಾವು ವಿಂಗಡಣೆ ಮಾಡಿದೆವು. ಈಗ ಮಾನವನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ವಿವಿಧ ಜೀವಕೋಶಗಳು ನೋಡಿ. ಇಲ್ಲಿ ಮೃದು ಸ್ನಾಯು ಜೀವಕೋಶ ನೋಡ್ರಿ, ಆಮೇಲೆ ರಕ್ತ ಜೀವಕೋಶ, ನರ ಜೀವಕೋಶ, ಮೂಳೆ ಕೋಶ, ಆಮೇಲೆ ಕೊಬ್ಬಿನ ಕೋಶ ನೋಡ್ರಿ. ವೀರ್ಯಾಣು ಮತ್ತು ಅಂಡಾಣುಗಳು ಕೂಡ ಏನಪ್ಪ ಅಂತಂದ್ರೆ ಜೀವಕೋಶಗಳು ಆಗಿರ್ತವೆ. ಈಗ ಜೀವಕೋಶ ಎಂದರೇನು ಅಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಏನಪ್ಪ ಅಂದರೆ ನಾವು ಜೀವಕೋಶ ಅಂತ ಹೇಳ್ತೀವಿ. ನಾವು ಈ ಜೀವಕೋಶ ಏನಪ್ಪ ಅಂತ ವಿಶಿಷ್ಟವಾದಂತಹ ರಚನೆಗಳಿಂದ ಮಾಡಲ್ಪಟ್ಟಿರುತ್ತೆ. ಆ ವಿಶಿಷ್ಟವಾದ ರಚನೆಗಳು ಯಾವ್ಯಾವಪ್ಪ ಅಂತಂದ್ರೆ ಒಂದು ಕೋಶ ಪೊರೆ, ಇನ್ನೊಂದು ಏನಪ್ಪ ಅಂದ್ರೆ ಕೋಶ ಕೇಂದ್ರ ನ್ಯೂಕ್ಲಿಯಸ್, ಇನ್ನೊಂದು ಕೋಶ ದ್ರವ್ಯ ಅಂತ. ಈ ಕೋಶ ಪೊರೆ ಎಂದರೆ ಏನು ಅಂತ ನೋಡೋಣ. ಈ ಕೋಶ ಪೊರೆ ಏನಪ್ಪ ಅಂತಂದರೆ ಈ ಕೋಶ ಪೊರೆಯನ್ನು ಜೀವಕೋಶದ ಒಳಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ ಏನಪ್ಪ ಅಂತಂದ್ರೆ ನಾವು ಕೋಶ ಪೊರೆ ಅಂತ ಹೇಳ್ತೀವಿ. ಕೋಶ ಪೊರೆ ಏನಂದ್ರೆ ಜೀವಕೋಶದ ಒಳ ಹೋಗುವ ಮತ್ತು ಹೊರಗೆ ಬರುವಂಥ ವಸ್ತುಗಳ ಚಲನೆಯನ್ನು ಏನಪ್ಪ ಅಂತ ನಿಯಂತ್ರಣೆ ಮಾಡುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ತದೆ ಕೂಡ. ಆದ್ದರಿಂದ ಇದಕ್ಕೆ ನಾವು ಏನಪ್ಪ ಅಂದ್ರೆ ಕೋಶ ಪೊರೆಯನ್ನು ಅರೆವಾಹಕ ಪೊರೆ, ಸೆಲೆಕ್ಟಿವ್ಲಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರೀತೀವಿ. ಇಲ್ಲಿ ನಮಗೇನು ಒಂದು ಪ್ರಶ್ನೆ ಮೂಡುತ್ತದೆ ಅಂದರೆ ಈ ಜೀವಕೋಶದ ಒಳಗೆ ಹೋಗ್ತಕ್ಕಂಥ ವಸ್ತುಗಳು ಹೇಗೆ ಚಲನೆ ಮಾಡ್ತವೆ, ಆಮೇಲೆ ಈ ವಸ್ತುಗಳು ಜೀವಕೋಶದಿಂದ ಹೊರಗೆ ಹೇಗೆ ಹೋಗ್ತವೆ, ಜೀವಕೋಶದ ಒಳಗಿರ್ತಕ್ಕಂಥ ವಸ್ತುಗಳು ಹೇಗೆ ಹೊರ ಹೋಗ್ತವೆ ಅಂತಂದ್ರೆ ಈ ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನಪ್ಪ ಅಂತಂದ್ರೆ ಕೋಶ ಪೊರೆಯ ಮೂಲಕ ಚಲನೆ ಮಾಡುತ್ತವೆ. ಇದಕ್ಕೆ ನಾವು ವಿಸರಣೆ ಅಂತ ಹೇಳ್ತೀವಿ ನಾವು. ಅಂದರೆ ಅನಿಲಗಳ ವಿನಿಮಯಕ್ಕೆ ಏನಪ್ಪ ಅಂತಂದ್ರೆ ನಾವು ವಿಸರಣೆ ಅಂತ ಕರಿತೀವಿ ನಾವು. ಸೊ ಇಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇರುತ್ತಲ್ಲ, ಇಲ್ಲಿ ಹೆಂಗೆ ನೋಡ್ರಿ. ಈಗ ಇಲ್ಲಿ ವಸ್ತುಗಳು ಏನಪ್ಪ ಅಂದ್ರೆ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸ್ತವೆ. ಇದರ ಮೂಲಕ ಏನಪ್ಪ ಅಂತಂದ್ರೆ ಅನಿಲಗಳು ಕೂಡ ಏನಪ್ಪ ಅಂತಂದ್ರೆ
ಚಲನೆ ಮಾಡ್ತಾವೆ. ಈ ಕಾರ್ಬನ್ ಡೈಆಕ್ಸೈಡ್ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಜೀವಕೋಶದಿಂದ ಹೊರ ಹೋಗಬೇಕಾದಂಥ ತ್ಯಾಜ್ಯ ಇದು. ಜೀವಕೋಶ ಕಾರ್ಬನ್ ಡೈಆಕ್ಸೈಡ್ ಇತ್ತಪ್ಪ ಅಂದರೆ ಅದು ಹೊರ ಹೋಗೋದು. ಜೀವಕೋಶದ ಒಳಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ಜೀವಕೋಶದ ಹೊರಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಸಾರಥಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರಥ್ಯ ಪ್ರದೇಶದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ವಿತರಣೆ ಹೊಂದುತ್ತದೆ. ಇದೇ ರೀತಿ ಏನಪ್ಪ ಅಂದ್ರೆ ಆಕ್ಸಿಜನ್ ಕೂಡ ಏನಪ್ಪ ಅಂತಂದ್ರೆ ಜೀವಕೋಶದ ಒಳಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂತಂದ್ರೆ ಹೊರಗಿರ್ತಕ್ಕಂಥ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ಆಕ್ಸಿಜನ್ ಏನಪ್ಪ ಅಂತಂದ್ರೆ ಚಲನೆ ಆಗ್ತದೆ ಅಂತ ಹೇಳ್ಬೋದು. ಇದೇ ರೀತಿ ಏನಪ್ಪ ಅಂತಂದ್ರೆ ಈ ವಿಸರಣೆ ಕ್ರಿಯೆ ಏನಪ್ಪ ನೀರಿಗೆ ಕೂಡ ಅದುವೇ ಆಗ್ತದೆ. ಇದಕ್ಕೆ ನಾವು ಅಭಿಸರಣೆ ಅಂತ ಹೇಳ್ತೀವಿ. ಅರೆವಾಪೆ ಪೊರೆಯ ಮೂಲಕ ಏನಪ್ಪ ಅಂದ್ರೆ ನೀರಿನ ಅಣುಗಳ ಚಲನೆಗೆ ಏನಪ್ಪ ಅಂತಂದ್ರೆ ನಾವು ಅಭಿಸರಣೆ ಅಂತ ಹೇಳ್ತೀವಿ. ನಾವು ಈಗ ನಾವು ಈ ಒಂದು 3 ರೀತಿ ಏನಪ್ಪ ಅಂತಂದ್ರೆ ನಾವು ಈ ಒಂದು ಕ್ರಿಯೆ ಜರುಗ್ತದೆ ಅಂತ ಹೇಳ್ಬೋದು. ಒಂದು ಅತಿ ಕಡಿಮೆ ಸಾರಥ್ಯ ದ್ರಾವಣ, ಇನ್ನೊಂದು ಏನಪ್ಪ ಅಂತಂದ್ರೆ ಸಮಸಾರಥ್ಯ ದ್ರಾವಣ, ಇನ್ನೊಂದು ಏನಪ್ಪ ಅಂತಂದ್ರೆ ಅಧಿಕ ಸಾರಥ್ಯ ದ್ರಾವಣ ಅಂತ. ಈಗ ನಾವು ಫಸ್ಟಿಗೆ ಹೈಪರ್ಟೋನಿಕ್ ಸೊಲ್ಯೂಷನ್ ಅಥವಾ ಅತಿ ಕಡಿಮೆ ಸಾರಥ್ಯ ದ್ರಾವಣ ಅಂದರೆ ಜೀವಕೋಶದ ಒಳಗಡೆ ಏನಪ್ಪ ಅಂತಂದ್ರೆ ಜೀವಕೋಶದ ಒಳ ನೀರಿನ ಸಾರಥ್ಯ ಏನಪ್ಪ ಕಡಿಮೆ ಇದ್ದು ಹೊರಗೆ ಏನಪ್ಪ ಅಂದ್ರೆ ನೀರಿನ ಸಾರಥ್ಯ ಹೆಚ್ಚಿಗಿತ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಹೊರಗಿರ್ತಕ್ಕಂಥ ನೀರೇನಪ್ಪ ಅಂದ್ರೆ ಕೋಶ ಪೊರೆಯ ಮೂಲಕ ಬರುತ್ತೆ. ಅದಕ್ಕೇನಪ್ಪ ಅಂತಂದ್ರೆ ನಾವು ಅತಿ ಕಡಿಮೆ ಸಾರಥ್ಯ ದ್ರಾವಣ ಅಂತ ಹೇಳ್ತೀವಿ. ನಾವು ಇಲ್ಲಿ ಏನಪ್ಪ ಅಂತಂದ್ರೆ ಜೀವಕೋಶ ಏನಪ್ಪ ಅಂದ್ರೆ ಉಬ್ಬಿಕೊಳ್ಳುವ ಸಾಧ್ಯತೆ ಹೆಚ್ಚಿರ್ತದೆ. ಆಮೇಲೆ ನೆಕ್ಸ್ಟ್ ಸಮಸಾರಥ್ಯ ದ್ರಾವಣ ಅಥವಾ ಐಸೋಟೋನಿಕ್ ಸೊಲ್ಯೂಷನ್ ಅಪ್ಪ ಅಂತಂದ್ರೆ ಇಲ್ಲಿ ಜೀವಕೋಶದ ಒಳಗಿರ್ತಕ್ಕಂಥ ನೀರಿನ ಪ್ರಮಾಣ ಮತ್ತು ಹೊರಭಾಗದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಸೇಮ್ ಇರುತ್ತೆ. ಇದರಿಂದ ನೀರಿನ ಅಣುಗಳ ಚಲನೆ ಏನಪ್ಪ ಅಂತಂದ್ರೆ ಸರಾಗವಾಗಿ ಎರಡು ದಿಕ್ಕಿನಲ್ಲಿ ಚಲಿಸುವುದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ಸಮಸಾರಥ್ಯ ದ್ರಾವಣ ಅಂತ ಹೇಳ್ತೀವಿ. ಮೊದಲನೇದು ಏನಪ್ಪ ಅಂತಂದ್ರೆ ನಾವು ಹೈಪರ್ಟೋನಿಕ್ ಸೊಲ್ಯೂಷನ್ದು ಅಧಿಕ ಸಾರಥ್ಯ ದ್ರಾವಣ ಅಂತಂದ್ರೆ ಜೀವಕೋಶದ ಒಳಗೆ ನೀರಿನ ಸಾರಥ್ಯ ಹೆಚ್ಚಿಗಿದ್ದು ಹೊರಗಡೆ ಜೀವಕೋಶದ ಹೊರಗಡೆ ಏನಪ್ಪ ಅಂದ್ರೆ ನೀರಿನ ಸಾರಥ್ಯ ಪ್ರಮಾಣ ಕಡಿಮೆ ಇತ್ತಪ್ಪ ಅಂತಂದ್ರೆ ಜೀವಕೋಶದ ಒಳಗಿರ್ತಕ್ಕಂಥ ನೀರೇನಪ್ಪ ಅಂದ್ರೆ ಹೊರಗೆ ಚಲನೆ ಮಾಡ್ತದೆ. ಇದರಿಂದ ಏನಪ್ಪ ಅಂದ್ರೆ ಜೀವಕೋಶವು ಮುದುಡುವ ಸಾಧ್ಯತೆ ಹೆಚ್ಚಿಗಿರ್ತದೆ ಏನಪ್ಪ ಅಂದರೆ ಹೆಚ್ಚಿಗಿರ್ತದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂತಂದ್ರೆ ನಾವು ಒಂದು ಇದು ಕೋಶ ಪೊರೆಯ ಮೂಲಕ ಅನಿಲ ಮತ್ತು ನೀರಿನ ಒಂದು ಚಲನೆಯನ್ನು ನೋಡಿದೆವು. ಈ ಕೋಶ ಪೊರೆ ಎದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂತಂದ್ರೆ ಈ ಕೋಶ ಪೊರೆ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ಬೋದು. ಈ ಸಿಹಿ ನೀರಲ್ಲಿ ವಾಸಿಸುವ ಏಕಕೋಶ ಜೀವಿಗಳು ಮತ್ತು ಬಹುಕೋಶ ಸಸ್ಯಗಳ ಅಭಿಸರಣ ಕ್ರಿಯೆಯಿಂದ ನೀರನ್ನು ಪಡೆಯುತ್ತವೆ ಅಂತ ಹೇಳ್ಬೋದು. ಸಸ್ಯಗಳು ಬೇರಿನಿಂದ ನೀರನ್ನು ಹೀರಿಕೊಳ್ಳುವ ಕ್ರಿಯೆ ಕೂಡ ಏನಪ್ಪ ಅಂತಂದ್ರೆ ಅಭಿಸರಣೆಗೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈಗ ನಾವು ಕೋಶಭಿತ್ತಿ ಎಲ್ಲಿ ಕಂಡುಬರ್ತವೆ ಅಂತ ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶಭಿತ್ತಿ ಕಂಡುಬರ್ತದೆ. ಸೊ ಇದಕ್ಕೆ ನಾವು ಸೆಲ್ವಾಲ್ ಅಂತ ಹೇಳ್ತೀವಿ. ಇದು ಸೆಲ್ಯುಲೋಸಿಂದ ಮಾಡಲ್ಪಟ್ಟಿರ್ತದೆ ಅಂತ ಹೇಳ್ಬೋದು. ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ಕೋಶಭಿತ್ತಿ ಮತ್ತು ಇನ್ನೊಂದು ಯಾವ್ಯಾವ ಜೀವಿಗಳಲ್ಲಿ ಅಂತಂತಂದ್ರೆ ಸಸ್ಯಗಳು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಏನಪ್ಪ ಅಂತಂದ್ರೆ ಕೋಶಭಿತ್ತಿಯನ್ನು ಹೊಂದಿರ್ತವೆ. ಕೋಶಭಿತ್ತಿ ಅತಿ ಕಡಿಮೆ ಸಾರಥ್ಯ ಇರುವ ದ್ರವ ಮಾಧ್ಯಮದಲ್ಲಿ ಛಿದ್ರವಾಗದೆ ಉಳಿಯಬಲ್ಲದು. ನೋಡಿರಿ ಈ ಜೀವಿಗಳು ಕೋಶಭಿತ್ತಿ ಏನಪ್ಪ ಅಂತ ಉಳಿಯಬಲ್ಲದು ಅಂತ ಹೇಳ್ಬೋದು ನಾವು. ಆಮೇಲೆ ಈಗ ನ್ಯೂಕ್ಲಿಯಸ್ ಏನಪ್ಪ ಅಂತಂದ್ರೆ ಈ ಅಥವಾ ಕೋಶ ಕೇಂದ್ರ ಅಂತ ಹೇಳ್ತೀವಿ ನಾವು. ಈ ನ್ಯೂಕ್ಲಿಯಸ್ಸಿಗೆ ನಾವು ಏನಪ್ಪ ಅಂತಂದರೆ ಪ್ರತಿಯೊಂದು ನ್ಯೂಕ್ಲಿಯಸ್ 2 ಪದರವನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ. ಸೊ ಅದಕ್ಕೆ ನಾವೇನಪ್ಪ ಅಂತಂದರೆ ನ್ಯೂಕ್ಲಿಯರ್ ಪೊರೆ ಅಂತ ಹೇಳ್ತೀವಿ ನಾವು. ಈ ನ್ಯೂಕ್ಲಿಯರ್ ಪೊರೆ ಏನಪ್ಪ ಅಂದ್ರೆ ರಂಧ್ರಗಳನ್ನು ಹೊಂದಿರ್ತದೆ. ಅದರ ಮೂಲಕ ಏನಪ್ಪ ಅಂತಂದ್ರೆ ಈ ವಸ್ತುಗಳ ಚಲನೆ ಏನಪ್ಪ ಅಂತಂದ್ರೆ ಆಗ್ತಾ ಇರ್ತದೆ. ಕೋಶ ದ್ರವದಿಂದ ಏನಪ್ಪ ಅಂದ್ರೆ ನ್ಯೂಕ್ಲಿಯಸ್ನ ಒಳಗಡೆ ಹೋಗ್ತದೆ. ಸೊ ಆ ನ್ಯೂಕ್ಲಿಯಸ್ನ ಒಳಗಡೆ ಏನಪ್ಪ ಅಂದ್ರೆ ಕ್ರೋಮೋಸೋಮ್ಗಳು ಇರ್ತವೆ. ಸೊ ಈಗ ನ್ಯೂಕ್ಲಿಯಸ್ಗಳೇನಪ್ಪ ಅಂತಂದ್ರೆ ಕೋಶ ಪೊರೆಯನ್ನು ಹೊಂದಿದ್ರೆ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಯೂಕ್ಯಾರಿಯೋಟ್ ಜೀವಕೋಶ ಅಂತ ಹೇಳ್ತೀವಿ. ನ್ಯೂಕ್ಲಿಯಸ್ಗಳು ಏನಪ್ಪ ಅಂದ್ರೆ ಕೋಶ ಪೊರೆಯನ್ನು ಹೊಂದಿರದೇ ಇದ್ದಿದ್ರೆ ಅದಕ್ಕೆ ನಾವು ಪ್ರೋಕ್ಯಾರಿಯೋಟ್ ಜೀವಕೋಶ ಅಂತ ಹೇಳ್ತೀವಿ ನಾವು. ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸವನ್ನು ನಮಗೆ ಕೇಳ್ತಾರೆ. ಸೊ ಇವಾಗ ನಾವು ಅದಕ್ಕೆ ಕೋಶ ಪೊರೆ ಸ್ಪಷ್ಟವಾಗಿ ನ್ಯೂಕ್ಲಿಯರ್ ಪೊರೆ ಇತ್ತಪ್ಪ ಅಂದ್ರೆ ಅದಕ್ಕೆ ನ್ಯೂಕ್ಲಿಯೈಡ್ ಅಂತ ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರಿದೆ. ಅದು ಅಂದರೆ ಕೋಶ ಪೊರೆ ಇರಲಿಲ್ಲಪ್ಪ ಅಂದ್ರೆ ಅದಕ್ಕೆ ನಾವು ನ್ಯೂಕ್ಲಿಯೈಡ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ನೀವು ಇಲ್ಲಿ ಪ್ರೋಕ್ಯಾರಿಯೋಟ್ ಜೀವಕೋಶ ನೋಡ್ಬೋದು. ಪ್ರೋಕ್ಯಾರಿಯೋಟ್ ಅಂದರೆ ಇದರ ನ್ಯೂಕ್ಲಿಯಸ್ಗೆ ಪೊರೆ ಇರೋದಿಲ್ಲ. ಸೊ ಪೊರೆ ಇಲ್ಲದೆ ಹೋದ್ರಿಂದ ಅದು ಒಂದು ಅದಕ್ಕೆ ನಾವು ನ್ಯೂಕ್ಲಿಯೈಡ್ ಅಂತ ಹೇಳ್ತೇವೆ.
ಇಲ್ಲಿ ನೋಡ್ರಿ, ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶದ ಇಲ್ಲಿ ವ್ಯತ್ಯಾಸ ನೋಡ್ರಿ. ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶ. ಸಾಮಾನ್ಯವಾಗಿ ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಗಾತ್ರ ಏನಪ್ಪ ಅಂತಂದ್ರೆ ಚಿಕ್ಕದಿರ್ತದೆ, ಸಣ್ಣದಿರ್ತದೆ. ಯೂಕ್ಯಾರಿಯೋಟಿಕ್ ಜೀವಕೋಶ ಗಾತ್ರ ಏನಪ್ಪ ಅಂತಂದ್ರೆ ದೊಡ್ಡದಾಗಿರುತ್ತೆ. ಸಾಮಾನ್ಯವಾಗಿ ಯೂಕ್ಯಾರಿಯೋಟಿಕ್ ಜೀವಕೋಶದ ಬಹುಕೋಶ ಜೀವಗಳು ನೋಡ್ತೀವಿ. ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂತಂದ್ರೆ ಸೂಕ್ಷ್ಮ ಜೀವಗಳು ನೋಡ್ತೀವಿ. ಈಗ ನ್ಯೂಕ್ಲಿಯರ್ ಪ್ರದೇಶ ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ನ್ಯೂಕ್ಲಿಯರ್ ಪ್ರದೇಶಕ್ಕೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಇದು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಅಂದರೆ ಇದು ಕೋಶ ಪೊರೆ ಇರುವುದಿಲ್ಲ. ಇಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುತ್ತೆ. ಇಲ್ಲಿ ಒಂದೇ ಪ್ರೊಕ್ಯಾರಿಯೋಟಿಕ್ ಜೀವಕೋಶದಾಗ ಏನಪ್ಪ ಅಂದ್ರೆ ಒಂದೇ ಒಂದು ಕ್ರೋಮೋಸೋಮ್ ಇರ್ತದೆ. ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಏನಪ್ಪ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಹೊಂದಿರ್ತದೆ. ಇದು ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರೋದಿಲ್ಲ ಪ್ರೊಕ್ಯಾರಿಯೋಟಿಕ್ ಜೀವಕೋಶ. ಯೂಕ್ಯಾರಿಯೋಟಿಕ್ ಜೀವಕೋಶ ಏನಪ್ಪ ಅಂತಂದ್ರೆ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರ್ತವೆ. ಪೊರೆ ಸಹಿತ ಕಣದಂಗಗಳು ಯಾವ್ಯಾವು ಮತ್ತು ಪೊರೆ ರಹಿತ ಕಣದಂಗಗಳು ಯಾವುದು ಅಂತಂದ್ರೆ, ನೀವು ಪೊರೆ ಸಹಿತ ಕಣದಂಗಗಳು ಯಾವುವು ಅಂತ ನೀವು ನೆನಪಿಟ್ಕೊಳ್ಳೋ ಬದಲೇ ನೀವು ಪೊರೆ ರಹಿತ ಕಣದಂಗಗಳು ನೆನಪಿಟ್ಕೋಬೇಕು. ಎರಡು ಇರ್ತವೆ. ಯಾವುವು? ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಗಳು ಏನಪ್ಪ ಅಂತಂದ್ರೆ ಪೊರೆ ರಹಿತ ಕಣದಂಗಗಳು, ಪೊರೆಗಳು ಇಲ್ಲದೇ ಇರತಕ್ಕಂಥ ಕಣದಂಗಗಳು. ಅವು ಎಲ್ಲಪ್ಪ ಅಂತಂದ್ರೆ ಯೂಕ್ಯಾರಿಯೋಟ್ನಲ್ಲಿ, ಪ್ರೊಕ್ಯಾರಿಯೋಟ್ನಲ್ಲಿ ಕಂಡುಬರ್ತವೆ. ಈಗ ನಾವು ಕಣದಂಗಗಳು ಅಂತಂದ್ರೆ, ಈ ಕಣದಂಗಗಳು ಏನಪ್ಪ? ಕಣದಂಗಗಳು ಪ್ರಶ್ನೆ ಬರುತ್ತೆ. ಕಣದಂಗಗಳು ಅಂತಂದ್ರೆ ಈಗ ಮಾನವನು ನಿರ್ದಿಷ್ಟ ಜೀವಂತವಾಗಿರ್ಬೇಕಂತಂದ್ರೆ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಏನಪ್ಪ ಅಂತೇಳಿ ನಿರ್ದಿಷ್ಟ ಕಾರ್ಯವನ್ನು ಹೆಂಗೆ ಮಾಡ್ತೀವಲ್ಲ, ಜೀರ್ಣ, ಈಗ ಉಸಿರಾಟ ಕ್ರಿಯೆಗೆ ಏನಪ್ಪ ಶ್ವಾಸಕೋಶಗಳು ಸಹಾಯ ಮಾಡ್ತವೆ. ಆಮೇಲೆ ಈಗ ಪಚನ ಕ್ರಿಯೆಗೆ ಏನಪ್ಪ ಅಂತಂದ್ರೆ ಈಗ ಜಠರ ಹೇಗೆ ಸಹಾಯ ಮಾಡ್ತದೆ. ಈ ಥರ ಬೇರೆ ಬೇರೆ ಅಂಗಾಂಗಗಳು, ಈಗ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಕಾರ್ಯಗಳನ್ನು ಹೆಂಗೆ ಮಾಡ್ತಾವಲ್ಲ, ಅದೇ ರೀತಿ ಜೀವಕೋಶ ಜೀವಂತವಾಗಿರ್ಬೇಕಪ್ಪ ಅಂತ ಅದರೊಳಗಿರ್ತಕ್ಕಂಥ ಕಣದಂಗಗಳು ಏನಪ್ಪ ಅಂತಂದ್ರೆ ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಾ ಇರ್ತವೆ. ಈಗ ನಾವು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ 6 ವಿಧದ ಕಣದಂಗಗಳು ನೋಡ್ತೀವಿ ನಾವು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೊಕಾಂಡ್ರಿಯಾ, ಪ್ಲಾಸ್ಮಿಡ್ಗಳು ಮತ್ತು ರಸಧಾನ್ಯಗಳು. ಸೊ ಇವುಗಳ ಕಾರ್ಯಗಳು ನೋಡ್ಕೋತ ಹೋಗೋಣ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ ಏನಪ್ಪ ಅಂತಂದರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾರ್ಯ ಏನು ಕೆಲಸ ಮಾಡ್ತಾವಪ್ಪ ಅಂತಂದರೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಪ್ಪ ಅಂದ್ರೆ ಸಂಶ್ಲೇಷಣೆ, ಲಿಪಿಡು, ಪ್ರೋಟೀನ್, ಲಿಪಿಡು, ಕೊಬ್ಬು ಮತ್ತು ಏನಪ್ಪ ಅಂತಂದ್ರೆ ಲಿಪಿಡು ಮತ್ತು ಕೊಟ್ಟಿದ್ದಾರೆ ನೋಡಿ, ಪ್ರೋಟೀನ್ ಮತ್ತು ಲಿಪಿಡು, ಕೊಬ್ಬು ಮತ್ತು ಲಿಪಿಡುಗಳ ಸಂಶ್ಲೇಷಣೆ ಮಾಡ್ತವೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ನಾವು 2 ವಿಧದ ನೋಡ್ತೀವಿ ನಾವು. ಒಂದು ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತಪ್ಪ ಅಂತಂದ್ರೆ ಪ್ರೋಟೀನನ್ನು ಸಂಶ್ಲೇಷಣೆ ಮಾಡ್ತದೆ. ಅದೇ ಮೃದು ಎಂಡೋಪ್ಲಾಸ್ಮಿಕ್ ಅಥವಾ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡ್ತಪ್ಪ ಅಂತಂದ್ರೆ ಕೊಬ್ಬು ಅಂದ್ರೆ ಫ್ಯಾಟ್ ಮತ್ತು ಲಿಪಿಡ್ಗಳನ್ನು, ಕಣಗಳನ್ನು ಏನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತದೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಪ್ಪ ಅಂತಂದ್ರೆ ಈ ಪ್ರಮುಖವಾದ ಕಾರ್ಯ ಏನಪ್ಪ ಅಂತಂದ್ರೆ ಕೋಶ ದ್ರವ್ಯಕ್ಕೆ ಏನಪ್ಪ ಅಂತಂದ್ರೆ ಆಧಾರ ಚೌಕಟ್ಟನ್ನು ಒದಗಿಸ್ತದೆ ಅಂತ ಹೇಳ್ಬೋದು. ಆಮೇಲೆ ಏನಪ್ಪ ಅಂತಂದ್ರೆ ಈ ಸಂಶ್ಲೇಷಣೆ ನಡೀತದೆ ಅಂತಂದ್ರೆ ನೀವು ಸಂಶ್ಲೇಷಣೆ ನೆನಪಿಟ್ಕೋರಿ, ಅದು ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಸಸ್ಯ ಜೀವಕೋಶವನ್ನು ನೋಡ್ಬೋದು. ಈ ಸಸ್ಯ ಜೀವಕೋಶದಲ್ಲಿ ಏನಪ್ಪ ಅಂದ್ರೆ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ ಸುತ್ತ ಏನಪ್ಪ ಅಂತಂದ್ರೆ ಇಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ ನೋಡಿ. ಅದರೊಳಗೆ ಮತ್ತು ಇದು ಇದೆ ಏನಪ್ಪ ಅಂತಂದ್ರೆ ಮೈಟೊಕಾಂಡ್ರಿಯಾ ಇದೆ, ರೈಬೋಸೋಮ್ಗಳಿವೆ. ಆಮೇಲೆ ಈ ರಸಧಾನ್ಯಗಳು ದೊಡ್ಡದಾದಂಥ ಪ್ರದೇಶದ ಕೋಶ ದ್ರವ್ಯ ಇದೆ, ಕ್ಲೋರೋಪ್ಲಾಸ್ಟ್ ಇದೆ ನೋಡಿ, ಗಾಲ್ಗಿ ಸಂಕೀರ್ಣ ಇದೆ, ಇವೆಲ್ಲ ಇದೆ ನೋಡಿರಿ. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟಿದ್ದಾರೆ ನೋಡಿರಿ. ಅಂದರೆ ಇದು ನ್ಯೂಕ್ಲಿಯಸ್ ಸುತ್ತ ಇರುತ್ತೆ ಅಂತ ಅರ್ಥ. ಈಗ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಕೆಮಿಲೋ ಗಾಲ್ಗಿ ಸಂಕೀರ್ಣ ಏನಪ್ಪ ಅಂತಂದರೆ ಇದರ ಪ್ರಮುಖವಾಗಿ ಕೆಲಸ ಏನಪ್ಪ ಅಂತಂದರೆ ಇದು ಎಂಡೋಪ್ಲಾಸ್ಮಿಕ್ ನಲ್ಲಿ ಉತ್ಪಾದನೆಯಾದಂತಹ ಸಂಶ್ಲೇಷಿಸಲ್ಪಟ್ಟಂಥ ವಸ್ತುಗಳಿಗೆ ಏನಪ್ಪ ಅಂದ್ರೆ ಪ್ಯಾಕ್ ಮಾಡಿ ಏನಪ್ಪ ಅಂತಂದ್ರೆ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಾಂಶಗಳಿಗೆ ಏನಪ್ಪ ಅಂತಂದ್ರೆ ಈ ಗಾಲ್ಗಿ ಸಂಕೀರ್ಣ ಏನಪ್ಪ ಅಂತಂದ್ರೆ ರವಾನೆ ಮಾಡ್ತದೆ. ಆ ವಸ್ತುಗಳನ್ನು ಏನಪ್ಪ ಅಂದ್ರೆ ರವಾನೆ ಮಾಡ್ತದೆ. ವಸ್ತುಗಳ ಸಂಗ್ರಹಣೆ ಮಾಡೋದು, ಅವುಗಳಿಗೆ ಏನಾರ ಸುಧಾರಣೆ ಮಾಡಿ ಮತ್ತು ಪ್ಯಾಕ್ ಮಾಡಿ ಏನಪ್ಪ ಅಂತಂದ್ರೆ
ಗಾಳಿಗೆ ಸಂಕೀರ್ಣ ಏನಪ್ಪ ಅಂತಂದ್ರೆ ಆ ಗುರಿ ಅಂಗಗಳಿಗೆ ಒಂದು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಗಾಳಿಗೆ ಸಂಕೀರ್ಣ ಇನ್ನೊಂದು ಎರಡನೇ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಲೈಸೋಸೋಮ್ಗಳ ನಿರ್ಮಾಣದಲ್ಲಿ ಕೂಡ ಏನಪ್ಪ ಅಂದರೆ ಇದು ಭಾಗಿಯಾಗ್ತದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟು ಈ ಲೈಸೋಸೋಮ್ಗಳು ಏನಪ್ಪ ಅಂತಂದ್ರೆ ಲೈಸೋಸೋಮ್ಗಳು ಲೈಸೋಮ್ ಪೊರೆ ಸಹಿತ ಚೀಲದಂತೆ ಕಣದಲ್ಲಿ ಒಳಗೆ ಜೀರ್ಣಕಾರಕ ಕಿಣ್ವಗಳು ತುಂಬಿಕೊಂಡಿರ್ತವೆ. ಅದನ್ನು ಮಾಡಲು ಈ ಕಿಣ್ವಗಳು ಎಲ್ಲಪ್ಪ ಅಂತಂದ್ರೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಏನಪ್ಪ ಅಂತಂದ್ರೆ ಉತ್ಪತ್ತಿ ಆಗ್ತದೆ. ಲೈಸೋಸೋಮ್ಗಳು ಪ್ರಮುಖವಾದ ಕೆಲಸ ಏನಪ್ಪ ಅಂತಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಒಂದು ಕೆಲಸ ಇದು. ಅಂದರೆ ಯಾವುದೇ ಒಂದು ತ್ಯಾಜ್ಯ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನು ಮಾಡ್ತದೆ, ಅದು ಹೊರ ಹಾಕ್ತಕ್ಕಂಥ ಕೆಲಸವನ್ನು ಲೈಸೋಸೋಮ್ಗಳು ಮಾಡ್ತದೆ. ಆಮೇಲೆ ಜೀವಕೋಶದಲ್ಲಿ ಯಾವುದೇ ಒಂದು ಪರೀಕ್ಷೆ ವಸ್ತು ಬಂತಪ್ಪ ಅಂತಂದ್ರೆ ಅದನ್ನು ನಾಶಗೊಳಿಸ್ತಕ್ಕಂಥ ಕೆಲಸವನ್ನು ಇದೇ ಮಾಡ್ತದೆ. ಆಮೇಲೆ ಈ ಸವೆದ ಕಾರಣದಂಗಗಳು ಏನಿರ್ತಾವೆ ಜೀರ್ಣಿಸಿಕೊಂಡು ಜೀವಕೋಶವನ್ನು ಸ್ವಚ್ಛವಾಗಿಡಲಿಕ್ಕೆ ಏನಪ್ಪ ಅಂದ್ರೆ ಸಹಾಯ ಮಾಡ್ತಾನೆ. ವಯಸ್ಸಾದ ಜೀವಕೋಶಕ್ಕೆ ಏನಪ್ಪ ಅಂತಂದ್ರೆ ಸಹಾಯ ಮಾಡ್ತದೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ಜೀವಕೋಶವು ತೀವ್ರ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಏನಪ್ಪ ಅಂತಂದ್ರೆ ತಾವು ಒಡೆದು ಹೋಗಿ ಕಿಣ್ವಗಳು ಬಡಿಯಾಗಿ ತಮ್ಮದೇ ಕೋಶವನ್ನು ಜೀರ್ಣಿಸ್ಕೊಳ್ತವೆ. ಅದರಿಂದ ಲೈಸೋಸೋಮ್ಗಳಿಗೆ ಏನಪ್ಪ ಅಂತಂದ್ರೆ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ ನಾವು. ಈಗ ಮೈಟೋಕಾಂಡ್ರಿಯಾ ನೋಡಿರಿ, ಇದಕ್ಕೆ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಇದರಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ATP ಅಂತ ಇರುತ್ತೆ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ. ಇದಕ್ಕೆ ನಾವು ಅದಕ್ಕಾಗಿ ಚಲಾವಣೆಯಲ್ಲಿರೋ ಶಕ್ತಿ ನಾಣ್ಯ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ಇಷ್ಟು ಸಾಕಂತ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಮೈಟೋಕಾಂಡ್ರಿಯಾಗಳು ಏನಪ್ಪ ಅಂತಂದ್ರೆ ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಮೈಟೋಕಾಂಡ್ರಿಯಾಗಳು ತಮ್ಮದೇ ಆದಂಥ DNA ಮತ್ತು ರೈಬೋಸೋಮ್ಗಳು ಹೊಂದಿರ್ತವೆ. ಇದು ಇಂಪಾರ್ಟೆಂಟ್ ನೋಡಿರಿ. ಮೈಟೋಕಾಂಡ್ರಿಯಾಗಳು ತಮ್ಮದೇ ಆದಂತಹ DNA ಮತ್ತು ರೈಬೋಸೋಮ್ಗಳು ಇರ್ತವೆ. ನೆಕ್ಸ್ಟ್ ಪ್ಲಾಸ್ಟಿಡ್ಗಳು. ಈ ಪ್ಲಾಸ್ಟಿಡ್ಗಳು ಏನಪ್ಪ ಅಂತಂದ್ರೆ ನಾವು ಪ್ಲಾಸ್ಟಿಡ್ಗಳು ಈ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರ್ತವೆ. ಇದರಲ್ಲಿ 2 ವಿಧಗಳು ನೋಡ್ತೀವಿ ನಾವು, ಕ್ರೋಮೋಪ್ಲಾಸ್ಟ್ಗಳು ಮತ್ತು ಲ್ಯೂಕೋಪ್ಲಾಸ್ಟ್ ಅಂತ. ಕ್ರೋಮೋಪ್ಲಾಸ್ಟಪ್ಪ ಅಂತಂದ್ರೆ ಈ ಕ್ರೋಮೋಪ್ಲಾಸ್ಟ್ಗಳು ಈ ದ್ಯುತಿ ಸಂಶ್ಲೇಷಣೆಗೆ ಸಹಾಯಕ ಆಗಿರ್ತವೆ. ಇವು ಸಸ್ಯಗಳಲ್ಲಿ ಕಂಡು ಬರ್ತಾವೆ ಅಂತ ಹೇಳ್ಬೋದು. ಲ್ಯೂಕೋಪ್ಲಾಸ್ಟ್ಗಳು ಕೂಡ ಏನಪ್ಪ ಅಂತಂದ್ರೆ ಇವು ವರ್ಣರಹಿತ ಮತ್ತು ಏನಪ್ಪ ಬಿಳಿ ಬಣ್ಣದಾಗಿರ್ತವೆ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ರಸದಾನಿಗಳು ಅಂದರೆ ವ್ಯಾಕ್ಯೂಲ್ಸ್ ಅಂತ ಬರ್ತವೆ. ಇವೇನಪ್ಪ ಅಂತಂದ್ರೆ ಈ ಸಸ್ಯ ಜೀವಕೋಶದಲ್ಲಿ ಇವುಗಳದ್ದು ಗಾತ್ರ ಹೆಚ್ಚಿಗೆ ಇರ್ತದೆ. ಆಮೇಲೆ ಪ್ರಾಣಿ ಜೀವಕೋಶದ ಇವುಗಳ ಗಾತ್ರ ಕಡಿಮೆ ಇರ್ತದೆ. ಈ ರಸದಾನಿಗಳ ಪ್ರಮುಖವಾದ ಕಾರ್ಯ ಏನಪ್ಪ ಅಂತಂದ್ರೆ ಈ ಒಂದು ಸಸ್ಯ ರಸದಾನಿ ಈ ಬಿಗಿತವನ್ನು ಉಂಟು ಮಾಡ್ತವೆ. ಆಮೇಲೆ ಏನಪ್ಪ ಅಂತಂದ್ರೆ ಸಸ್ಯಜೀವಿಗಳು ಜೀವಂತವಾಗಿರಲು ಅಗತ್ಯ ಬೇಕಾದಂಥ ಅನೇಕ ವಸ್ತುಗಳು ಏನಪ್ಪ ಅಂತಂದ್ರೆ ರಸದಾನಿಗಳು ಏನಪ್ಪ ಅಂತ ಸಂಗ್ರಹ ಮಾಡಿಕೊಂಡಿರ್ತಾವೆ ಅಂತ ಹೇಳ್ಬೋದು. ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಇದೇ ಥರ ಏನಪ್ಪ ಅಂದ್ರೆ ಸಾಕಷ್ಟು ವಸ್ತುಗಳನ್ನು ಸಂಗ್ರಹಿಸಿಡ್ತಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಏನಪ್ಪ ಅಂದ್ರೆ ಕೊನೆಯ ಒಂದು ಅಂಶವನ್ನು ನೋಡೋದೇನಪ್ಪ ಕೋಶ ವಿಭಜನೆ. ಈ ಕೋಶ ವಿಭಜನೆ ಏನಪ್ಪ ಅಂತಂದ್ರೆ ಈ ಒಂದು ಕೋಶ ವಿಭಜನೆ ಹೊಸ ಜೀವಕೋಶಗಳು ಒಂದು ಉಂಟಾಗಬೇಕಪ್ಪ ಅಂತಂದರೆ ಈ ಕೋಶ ವಿಭಜನೆ ಬಹಳ ಅಗತ್ಯವಾಗಿದೆ. ಇಲ್ಲಿ ಮೈಟೋಸಿಸ್ ಕೋಶ ವಿಭಜನೆಗೆ 2 ವಿಧಗಳು ನೋಡ್ತೀವಿ ನಾವು, ಮೈಟೋಸಿಸ್ ಮತ್ತು ಮಿಯಾಸಿಸ್ ಅಂತ. ಇಲ್ಲಿ ಮೈಟೋಸಿಸ್ ಅಪ್ಪ ಅಂತಂದ್ರೆ ಇಲ್ಲಿ ತಾಯಿ ಜೀವಕೋಶ ಏನಪ್ಪ ಅಂದರೆ 2 ಮರಿ ಜೀವಕೋಶಗಳಾಗಿ ವಿಭಜನೆ ಆಗ್ತದೆ. ಆಮೇಲೆ ತಾಯಿ ಜೀವಕೋಶದಲ್ಲಿ ಇರುವಷ್ಟೇ ಏನಪ್ಪ ಅಂತಂದ್ರೆ ಮರಿ ಜೀವಕೋಶಗಳಲ್ಲಿ ವರ್ಣತಂತುಗಳಿರ್ತವೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಿಯಾಸಿಸ್ ಅಂತ. ಇಲ್ಲಿ ತಾಯಿ ಜೀವಕೋಶದಿಂದ ಏನಪ್ಪ ಅಂತಂದ್ರೆ ಮರಿ ಜೀವಕೋಶಗಳು ಏನಪ್ಪ ಅಂತಂದ್ರೆ ಇಲ್ಲಿ 4 ಮರಿ ಜೀವಕೋಶಗಳು ವಿಭಜನೆ ಆಗ್ತವೆ. ಇಲ್ಲಿ ತಾಯಿ ಜೀವಕೋಶದಲ್ಲಿ ಇರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ ಏನಪ್ಪ ಅಂದರೆ ಮರಿ ಜೀವಕೋಶಗಳು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ